ಕಡುಬಿಗೆ ಕಾಂಬಿನೇಷನ್ ಚಿಕನ್ ಚೆನ್ನಾಗಿರುತ್ತೆ. ಸೊ ನಾನೀಗ ಚಿಕನ್ನ ಚೆನ್ನಾಗಿ ತೊಳೆದು ಸಣ್ಣ ಹೆಚ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಪೀಸ್ ಕೊಡ್ತಾರೆ. ಅದಕ್ಕೆ ಹರಳುಪ್ಪು, ಅರಿಶಿನ, ಜೀರಿಗೆ ಹಾಕಿದ್ದೀನಿ. ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಉಪ್ಪು ಅರ್ಧ ಸ್ಪೂನ್ ಹಾಕಿ, ಯಾಕಂದರೆ ಉಪ್ಪು ಜಾಸ್ತಿ ಆಗಬಾರ್ದು. ಇದನ್ನು 2 ವಿಷಲ್ ಬರೆಸ್ಬೇಕು. 2 ಟೊಮೊಟೊ, 2 ಈರುಳ್ಳಿ ಮತ್ತು ಇದು ಗರಂ ಮಸಾಲೆ. ನಾನು ಈ ಥರ ಪೌಡರ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಕಟ್ಟಿಟ್ಕೊತೀನಿ, ಯಾಕಂದರೆ ಅದು ಫ್ಲೇವರ್ ಹೋಗ್ಬಾರ್ದು. 2 ಹಸಿಮೆಣ್ಸು ತೊಗೊಂಡಿದ್ದೀನಿ. ಹಸಿಮೆಣ್ಸು ತಿಂದೇ ಇರೋರು ಖಾರ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೋಬೋದು. ಲೆಮನ್ನು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊತೀನಿ ಈ ಥರ. ಕೊತ್ತಂಬರಿ ಪೌಡರು, ಖಾರದ ಪುಡಿ ಇಷ್ಟೇ ಹಾಕೋತೀನಿ, ಬೇರೆ ಏನೂ ಹಾಕೊಳ್ಳಲ್ಲ. ನಮ್ಮೂರ ಕಡೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಲ್ಲ, ಇದ್ದರೆ ಹಾಕೋಬೋದು. ಈಗ ಈರುಳ್ಳಿ, ಟೊಮೆಟೊ, ಚಕ್ಕೆ ಎಲ್ಲ ನಾನು ಗರಂ ಮಸಾಲೆ ನಾನು ಸಪ್ರೇಟಾಗಿ ಹಾಕಲ್ಲ, ಯಾಕಂದ್ರೆ ಡೈರೆಕ್ಟ್ ನಾನು ಗರಂ ಮಸಾಲೆ ಹಾಕ್ಬಿಡ್ತೀನಿ. ನನಗೆ ಬಾಯಿಗೆ ಸಿಗಬಾರ್ದು. ಅದಕ್ಕೆ ಏಲಕ್ಕಿ ಅವನ್ನೆಲ್ಲ ನಾನು ಹಾಕಿಲ್ಲ. ನಾನು ಸಾಂಬಾರು ಮಾಡ್ತಾಯಿಲ್ಲ, ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇದೀಗ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಕ್ಲೋಸ್ ಮಾಡಿ ಇಡಬೇಕು. ಇದಕ್ಕೆ ಚಿಕನ್ ಮತ್ತು ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಇದು ಚಿಕನ್ ಪೌಡರು. ಇದು ನಾನು ಮನೆಯಲ್ಲೇ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋಂತ ನೆಕ್ಸ್ಟ್ ತೋರಿಸ್ತೀನಿ. ಇದು ನಮ್ಮಮ್ಮ ಮಾಡಿಕೊಟ್ಟಿದ್ದು. ಇದು ನಾನ್ ವೆಜ್ ಪೌಡರು. ಇದು ಫಿಶ್ಶು, ಮಟನ್ನು, ಚಿಕನ್ನು ಎಲ್ಲದಕ್ಕೂ ಹಾಕ್ಬೋದು. ಇದನ್ನು ಈ ಥರ ತರಿ ಮಾಡ್ಕೋಬೇಕು. ಆವಾಗ ಒಂಥರ ನಾನ್ ವೆಜ್ಜಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡಿಡಬೇಕು, ಡಬ್ಬಿ ಒಳಗೆ ಹಾಕೋದಾದರೆ, ಯಾಕಂದರೆ ಇದು ಗಾಳಿ ತಾಗಿ ಬೇಗ ಹಾಳಾಗುತ್ತೆ. ಈಗ ಇವೆರಡು ಮಸಾಲೆನ ಹಾಕೋಣ. ಎಲ್ಲ ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕೆಲವ್ರ ಮನೇಲಿ ಮಸಾಲೆ ಜಾಸ್ತಿ ತಿನ್ನಲ್ಲ, ಜಾಸ್ತಿ ಹಾಕಿದ್ರೆ ಜಾಸ್ತಿ ತಿನ್ನಲ್ಲ. ನನಗೊಂದು ಸ್ವಲ್ಪ ಕಡುಬಿಗೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೀನಿ. ಹಾಫ್ ಗ್ಲಾಸ್ ನೀರು ಹಾಕಿದ್ರೆ ಸಾಕು, ಯಾಕಂದರೆ ಅದು ಆಲ್ರೆಡಿ ಚಿಕನ್ನು ವಿಜಲ್ ಬಸ್ಸೋಷ್ಟೊತ್ತಿಗೆ ನೀರು ಬಿಟ್ಕೊಂಡಿರುತ್ತೆ. ಸೊ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಫ್ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇದೀಗ ಕ್ಲೋಸ್ ಮಾಡೋಣ. ಗ್ಯಾಸ್ ಸಣ್ಣ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಚಿಕನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಬೆಂದ್ಕೊಳ್ಳುತ್ತೆ, ಮಸಾಲೆನೆಲ್ಲ ಹೀರ್ಕೊಳ್ಳುತ್ತೆ. ಅಂತಾರೆ ನಮ್ಮನೇಲಿ ಚಿಕನ್ ಕಲರ್ ಬರೋದಿಲ್ಲ, ಕಲರ್ ಬರಬೇಕು ಅಂತ. ಈ ಖಾರದ ಪುಡಿ ಏನಿದೆ ಇದನ್ನು ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಈ ಖಾರದ ಪುಡಿ ಹಾಕಬೇಕು. ಹಾಕಿ ಚೆನ್ನಾಗಿ ತಿರುಗಿಸಿ. ಇದು ಕಲರ್ ಸ್ವಲ್ಪ ಕಪ್ಪಾಗುತ್ತೆ. ಇದು ಕಪ್ಪಾದಮೇಲೆ ಅದಕ್ಕೆ ಆ್ಯಡ್ ಮಾಡಬೇಕು. ಅವಾಗ ಅದೊಂಥರ ಟೇಸ್ಟ್ ಕೊಡುತ್ತೆ. ಇದರ ಟೇಸ್ಟ್ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಪ್ಪಾಗ್ತಾ ಬಂತು. ಈಗ ಆಫ್ ಮಾಡಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ಮಸಾಲೆ ಸುಟ್ಟೋಗುತ್ತೆ. ನೋಡಿ ಕಪ್ಪಾಯಿತು. ಅಲ್ಲಿ ಕಡುಬು ಚಿಕನ್ ರೆಡಿಯಾಗಿದೆ. ಕಲರ್ ಅಂತೂ ಸಖತ್ತಾಗಿ ಬಂದಿದೆ. ನೀವು ಈ ಥರ ಮಾಡಿ ಇಟ್ಕೊಂಡ್ರೆ, ನಮ್ಮ ಕಡೆ ದೈದರ್ಕೆ ಮಾಲಯ ಅಂತೆಲ್ಲ ಹರಕೆ ಜಾತ್ರೆ ಅಂತೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಹಿಂಗೆ ಮಾಡಿಡ್ತಾರೆ, ಯಾಕಂದರೆ 3 ದಿನ ಆದರೂ ಇದು ಹಾಳಾಗಲ್ಲ. ನೆಂಟರಂತೂ ಬರ್ತಾನೆ ಇರ್ತಾರೆ. ಸೊ ಪದೇ ಮಾಡೋಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ಚಿಕನ್ ಹಾಳಾಗಬಾರ್ದು ಅಂದರೆ ನಮ್ಮ ಕಡೆ ಉಪ್ಪು ಹಾಕಿ, ಜೀರಿಗೆ ಹಾಕಿ, ಅರಿಶಿನ ಹಾಕಿ ಮಾಡಿಟ್ಟಿರ್ತಾರೆ. ಕೆಲವ್ರು ಫ್ರಿಜ್ಜಲ್ಲಿ ಇಡ್ತಾರೆ. ಈ ಥರ ಮಾಡಿಟ್ಕೊಂಡ್ರೆ ಇದನ್ನು ಮಾರನೇ ದಿನ ಮತ್ತೆ ಮಸಾಲೆ ಹಾಕಿ ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ.